ರಾಮನಗರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಅನ್ನು ನೀಡಲಾಗಿದೆ ಕೆಪಿಸಿಸಿ ವತಿಯಿಂದ. ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ ಆರೋಪ ಅವರ ಮೇಲೆ. ಯಾಕೆಂದರೆ ಮೇಲಿಂದ ಮೇಲೆ ಅವರು ಡಿ ಕೆ ಶಿವಕುಮಾರ್ ಸಿಎಂ ಆಗಬೇಕು, ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ರು. ಇವತ್ತು ಡಿ ಕೆ ಶಿವಕುಮಾರ್ ಇದ್ರ ಬಗ್ಗೆ ಮಾತನಾಡಿ ಹೇಳಿದ್ರು, ನಾನು ಇವತ್ತು ನಾಳೆನಲ್ಲೇ ನೋಟಿಸ್ ಕೊಡ್ತೀನಿ, ಇಕ್ಬಾಲ್ ಹುಸೇನ್ಗೂ ಕೊಡ್ತೀನಿ, ಅಥವಾ ಬಾಲಕೃಷ್ಣ ಅವ್ರಿಗೂ ಕೊಡ್ತೀನಿ, ಬಿ ಆರ್ ಪಾಟೀಲ್ಗೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ ಅಂತ ಹೇಳಿದರು. ಅಶಿಸ್ತಿನ ಹೇಳಿಕೆಗೆ ಅದನ್ನು ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಕೆಪಿಸಿಸಿ ವಾರದೊಳಗೆ ಉತ್ತರಿಸುವಂತೆ ನೋಟಿಸನ್ನು ಕೊಡಲಾಗಿದೆ. ಒಂದು ರೀತಿ ಶಾಕ್ ಇದು ಕಾಂಗ್ರೆಸ್ನ ಶಾಸಕ ಇಕ್ಬಾಲ್ ಹುಸೇನ್ಗೆ. ಪಕ್ಷದ ಶಿಸ್ತು ಉಲ್ಲಂಘಿಸಿದ ಇಕ್ಬಾಲ್ ಹುಸೇನ್ಗೆ ನೋಟಿಸನ್ನು ಕೊಡಲಾಗಿದೆ. ಅಶಿಸ್ತಿನ ಹೇಳಿಕೆ ಗಂಭೀರವಾಗಿ ಪರಿಗಣಿಸಿ ನೋಟಿಸ್ ಕೊಟ್ಟಿರೋದು. ವಾರದೊಳಗೆ ಉತ್ತರಿಸುವಂತೆ ಕೆಪಿಸಿಸಿಯಿಂದ ನೋಟಿಸನ್ನು ಕೊಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ನೋಟಿಸ್ನಲ್ಲಿ ಏನೆಲ್ಲ ವಿಚಾರಗಳು ಅಡಕವಾಗಿದೆ, ಏನೆಲ್ಲ ಹೇಳಿದ್ದಾರೆ ಈಗ ಕೆಪಿಸಿಸಿ ವತಿಯಿಂದ ಅಂತ? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ಪದೇ ಕಳೆದ 3-4 ದಿನಗಳಿಂದಲೂ ಕೂಡ ಸಿಎಂ ಬದಲಾವಣೆ ಬಗ್ಗೆ ಮತ್ತೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಅನ್ನೋದ್ರ ಬಗ್ಗೆ ಇಕ್ಬಾಲ್ ಹುಸೇನ್ ಅವರು ಹೇಳಿಕೆಗಳನ್ನ ಕೊಡ್ತಾ ಬಂದಿದ್ದಾರೆ. ಇವತ್ತು ಕೆಪಿಸಿಸಿಗೆ ಆಗಮಿಸಿದಂತ ಸಂದರ್ಭದಲ್ಲೂ ಕೂಡ ನಾನು ಯಾವುದಕ್ಕೂ ಕೂಡ ಕೇರ್ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇಕ್ಬಾಲ್ ಹುಸೇನ್ ಅವರ ಆಟಿಟ್ಯೂಡ್ ಇತ್ತು. ಅದಾದ ಬಳಿಕ ಇದೇ ಡಿ ಕೆ ಶಿವಕುಮಾರ್ ಅವರು ಯಾವ ಇಕ್ಬಾಲ್ ಹುಸೇನ್ ಇರಲಿ ಯಾರೇ ಇರಲಿ ಎಲ್ರಿಗೂ ಕೂಡ ಒಂದೇ ಕಾನೂನು ಆಗುತ್ತೆ, ಇನ್ ಮುಂದೆ ಈ ರೀತಿ ಮಾತನಾಡಿದ್ರೆ ನೋಟಿಸ್ ಕೊಡ್ತೇವೆ ಅಂತ ಹೇಳಿದ್ರು. ಅದಾದ ಬಳಿಕವೂ ಕೂಡ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡೋ ಬಳಿಕ ನಾನು ನನ್ನ ಮಾತಿಗೆ ಬದ್ಧನಾಗಿರುತ್ತೇನೆ ಅನ್ನೋ ಮಾತುಗಳನ್ನ ಹೇಳೋದ್ರ ಮೂಲಕ ಎಲ್ಲೋ ಒಂದ್ ಕಡೆ ಸೆಡ್ ಹೊಡೆದಿದ್ರು. ಈಗ ಅಧಿಕೃತವಾಗಿ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರೇ ಈ ಒಂದು ನೋಟಿಸ್ ಅನ್ನ ಈಗಾಗಲೇ ಜಾರಿ ಮಾಡಿದ್ದಾರೆ. ಅಂದ್ರೆ ವಾರದೊಳಗಡೆ ಉತ್ತರಿಸಬೇಕಾಗತ್ತೆ, ನೀವು ಪದೇ ಬಹಿರಂಗ ಹೇಳಿಕೆಗಳಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ, ಅದರಲ್ಲೂ ಕೂಡ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಒಂದ್ ರೀತಿಯಲ್ಲಿ ಗೊಂದಲ ಸೃಷ್ಟಿ ಮಾಡುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದೀರಾ. ಹಾಗಾಗಿ ಇದು ಅಶಿಸ್ತಿನ ಹೇಳಿಕೆಯಾಗಿ ಗಂಭೀರವಾಗಿ ಪರಿಗಣಿಸ್ತಾ ಇದ್ದೀವಿ. ಹಾಗಾಗಿ ನೀವು ಇದಕ್ಕೆ ಕಾರಣವನ್ನು ಕೂಡ ಕೊಡಬೇಕು, ಉತ್ತರವನ್ನು ಕೊಡಬೇಕು ಅಂತಾನು ಕೂಡ ಹೇಳಿ ಆ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಹಾಗಾಗಿ ಈ ನೋಟಿಸ್ಗೆ ಉತ್ತರ ಕೊಟ್ಟ ಬಳಿಕ ಏನ್ ಕ್ರಮ ತೆಗೆದುಕೊಳ್ತಾರೆ ಅದನ್ನೇ ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಏನಾದ್ರೂ ಮಾಡಿ ಕೈ ಬಿಡ್ತಾರೋ ಏನನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಹಾಗಾಗಿ ಮೊದಲಿಗೆ ಡಿ ಕೆ ಶಿವಕುಮಾರ್ ಅವರ ಟೀಮ್ ನಿಂದ ಈ ಒಂದು ನೋಟಿಸ್ ಅಸ್ತ್ರ ಅವರ ಟೀಮ್ ನ ಶಾಸಕನಿಗೆ ಒಂದು ರೀತಿಯಲ್ಲಿ ಪ್ರಯೋಗ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದು ಎಲ್ರಿಗೂ ಕೂಡ ಇದೇ ಮಾಡಲ್ ಅನ್ನೋ ರೀತಿಯಲ್ಲಿ ಸಂದೇಶವನ್ನ ರವಾನೆ ಮಾಡ್ದಂಗೆ ಕಾಣ್ತಾ ಇದೆ. ಹಾಗಾಗಿ ಇನ್ ಮುಂದಾದ್ರೂ ಕೂಡ ಕಾಂಗ್ರೆಸ್ನ ಒಳಗಡೆ ಈ ಬಹಿರಂಗ ಹೇಳಿಕೆಗಳಿಗೆ ಬ್ರೇಕ್ ಸಿಗುತ್ತಾ ಕಾದ್ ನೋಡ್ಬೇಕು. ಬಟ್ ಯತೀಂದ್ರ ಸಿದ್ದರಾಮಯ್ಯ, ಬಸವರಾಜ ರಾಯರೆಡ್ಡಿ, ಮಹದೇವಪ್ಪ ಇವರು ಕೂಡ ಸಿದ್ದರಾಮಯ್ಯನವರೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳಿಕೆಯನ್ನು ಆಗಾಗ್ಗೆ ಕೊಡ್ತಾ ಇದ್ರು. ಅವ್ರಿಗೆ ನೋಟಿಸ್ ಇಲ್ವಾ? ಖಂಡಿತವಾಗಿ ಕೂಡ ಅದೇ ರೀತಿಯ ಚರ್ಚೆ ಆಗ್ತಾ ಇದೆ. ಎಲ್ಲಿಂದ ನೋಟಿಸ್ ಅನ್ನ ಜಾರಿ ಮಾಡ್ಬೇಕು ಅಂದ್ರೆ ಇವತ್ತಿನಿಂದನೋ ಸುರ್ಜೇವಾಲಾ ಅವರ ಭೇಟಿ ಆದ ಬಳಿಕ ಅವರು ವಾರ್ನ್ ಮಾಡೋ ಬಳಿಕ ಒಂದು ಹೇಳಿಕೆಗಳನ್ನ ಕೊಟ್ಟ ಮೇಲೂ ಕೂಡ ನಾವು ಸುಮ್ಮನಿರೋಲ್ಲ ಅನ್ನೋದು ಒಂದು ರೀತಿಯಲ್ಲಿ ಮೆಸೇಜ್ ಪಾಸ್ ಮಾಡ್ತಾ ಇದ್ರು, ಅಥವಾ ಹಿಂದಿನ ಹೇಳಿಕೆಗಳನ್ನು ಕೂಡ ಗಂಭೀರವಾಗಿ ಪರಿಗಣಿಸಿ ಅದಕ್ಕೂ ಕೂಡ ನೋಟಿಸ್ ಕೊಡ್ತೇವೆ ಅನ್ನೋದ್ರ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಹಾಗಾಗಿ ಸುರ್ಜೇವಾಲಾ ಅವರ ಭೇಟಿ ಬಂದ ಬಳಿಕ ಮಾತನಾಡಿರ್ತಕ್ಕಂಥದ್ದು ಇದೇ ಇಕ್ಬಾಲ್ ಹುಸೇನ್ ಅವರು. ಆ ಕಾರಣಗಳಿಗೋಸ್ಕರವಾಗಿ ವಾರ್ನ್ ಮಾಡಿದ ಬಳಿಕ ಮಾತನಾಡಿದಂತವ್ರಿಗೆ ನೋಟಿಸ್ ಅನ್ನೋ ಸಂದೇಶನೋ ಅಥವಾ ಬೇರೆ ಏನೋ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೇಕಾಗತ್ತೆ. ಅರವಿಂದ್, ಒಟ್ಟಾರೆ ಈಗ ಒಂದು ರವೀಶ್ ಆಯ್ತು, ಈಗ ನೋಟಿಸ್ ಕೊಟ್ಟರು, ಇವರು ಉತ್ತರ ಕೊಡ್ತಾರೆ, ಸಮರ್ಪಕವಾದ ಉತ್ತರ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಮುಂದೇನು ಶಿಕ್ಷೆ ಅಂತ? ಖಂಡಿತವಾಗಿ ಕೂಡ ಎಲ್ಲೋ ಒಂದ್ ಕಡೆ ಇದು ಎಚ್ಚರಿಕೆ ಮತ್ತೆ ಬೆದರಿಕೆ ತಂತ್ರ ಆಗಿರುತ್ತೆ ಹೊರತು ಎಲ್ಲೋ ಒಂದ್ ಕಡೆ ಕಠಿಣವಾಗಿ ಆ ಒಂದು ಇಕ್ಬಾಲ್ ಹುಸೇನ್ ಮೇಲೆ ಬೇರೆ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೆ ನೋಟಿಸ್ ಅನ್ನ ನೀವು ಪಡೆದುಕೊಳ್ಳುವಂತ ರೀತಿ ಮಾತನಾಡಬಾರದು ಅನ್ನೋ ಎಚ್ಚರಿಕೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ನೋಟಿಸ್ಗೆ ಸಮರ್ಪಕವಾಗಿ ಉತ್ತರ ಬರಲಿಲ್ಲ ಅಂದ್ರೆ ಇದು ಹೈಕಮಾಂಡ್ ಮುಂದೆನೆ ಹೋಗ್ಬೇಕಾಗತ್ತೆ ಯಾವ ರೀತಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ. ಯಾಕೆಂದ್ರೆ ಶಾಸಕರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯ ನಿರ್ಧಾರ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ಹೈಕಮಾಂಡ್ ನಿಂದಲೇ ಒಂದ್ ರೀತಿಯಲ್ಲಿ ಆದೇಶ ಬರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಮುಂದೆ ಏನಾಗುತ್ತೆ ಕಾದ್ ನೋಡ್ಬೇಕಾಗತ್ತೆ. ಒಂದಂತೂ ಸತ್ಯ, ಒಂದು ಎಚ್ಚರಿಕೆ ಜೊತೆಗೆ ಎಲ್ಲೋ ಒಂದ್ ಕಡೆ ಬೆದರಿಸುವಂತಹ ತಂತ್ರ ಇದಾಗಿರ್ಬೋದು. ಇದನ್ನು ಎಷ್ಟರ ಮಟ್ಟಿಗೆ ಪಾಲನೆ ಮಾಡ್ತಾರೆ ಶಾಸಕರು ಕಾದ್ ನೋಡ್ಬೇಕು. ಅರವಿಂದ್, ರೈಟ್ ರವೀಶ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಶಿಸ್ತು ಸಮಿತಿ ಅಂತ ಇದೆ. ಆ್ಯಕ್ಚುಲಿ ಇಂಥ ಕೆಲಸ ಎಲ್ಲ ಶಿಸ್ತು ಸಮಿತಿ ಅವರು ಮಾಡಬೇಕು. ಜೊತೆಗೆ ಇವರು ಕೊಡ್ತಕ್ಕಂಥ ಉತ್ತರ ಅದನ್ನು ನೋಡಬೇಕಾದವ್ರು ಯಾರು? ಈಗ ಕೆಪಿಸಿಸಿಯಿಂದ ಸರ್ವಾಗಿದೆ ಅಂತಂದರೆ ಅಧ್ಯಕ್ಷರೇ ನೋಡ್ತಾರೆ. ಅಧ್ಯಕ್ಷರ ಪರವಾಗಿ ಇವರು ಮಾತನಾಡಿರೋದು, ಕೆಪಿಸಿಸಿ ಅಧ್ಯಕ್ಷರ ಪರವಾಗಿ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಹೆಂಗೆ ಅಂದರೆ, ನೀವು ಈ ಥರ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡ್ತಾ ಕೂತ್ಕೊಂಡ್ರೆ ಪಕ್ಷ ಸುಮ್ಮನಿರಲ್ಲ. ಅದರಲ್ಲೂ ಸುರ್ಜೇವಾಲಾ ಅವರು ಬಂದಿರೋ ಸಂದರ್ಭದಲ್ಲೇ ಈ ರೀತಿ ಭಿನ್ನ ಹೇಳಿಕೆಯನ್ನು ಕೊಟ್ಟಿರೋದು ಖಂಡಿತವಾಗಿ ಇದು ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರದ ವಿಚಾರ. ಹಾಗಾಗಿ ಇಕ್ಬಾಲ್ ಹುಸೇನ್ಗೆ ಈಗ ನೋಟಿಸ್ ಸರ್ವ್ ಆಗಿದೆ.